ಪಿಯುಸಿ ಪರೀಕ್ಷೆಗೂ ಮುನ್ನವೇ ವಿದ್ಯಾರ್ಥಿನಿಗೆ ಹೃದಯಾಘಾತ ಆಗಿದೆ. ವಿಧಿಯಾಟಕ್ಕೆ ಬಲಿಯಾದ ಚಿಕ್ಕೋಡಿಯ ಭೂಮಿಕಾ ಅನ್ನೋ ಹೆಣ್ಣುಮಗಳು ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದ ವಿದ್ಯಾರ್ಥಿನಿ. ದ್ವಿತೀಯ ಪಿಯುಸಿ ಪರೀಕ್ಷೆಗೂ ಮುನ್ನ ವಿದ್ಯಾರ್ಥಿಗೆ ಹಾರ್ಟ್ ಅಟ್ಯಾಕ್. ವಿಧಿಯಾಟಕ್ಕೆ ಬಲಿಯಾದ ಚಿಕ್ಕೋಡಿಯ ಭೂಮಿಕಾ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದ ವಿದ್ಯಾರ್ಥಿನಿ. ಬೆಳಿಗ್ಗೆಯಿಂದಲೇ ಪರೀಕ್ಷೆಗೆ ಉತ್ಸಾಹದಿಂದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದ ವಿದ್ಯಾರ್ಥಿನಿ ಸ್ನಾನ ಮುಗಿಸಿ ಮನೆಯಿಂದ ಬರುತ್ತಿದ್ದಂತೆ ದಿಢೀರ್ ಎದೆನೋವು ಕಾಣಿಸಿಕೊಳ್ಳುತ್ತೆ. ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯುವ ಪ್ರಯತ್ನಗಳಾಯಿತಾದರೂ ವಿಧಿಯಾಟ ಬೇರೆಯೇ ಇತ್ತು. ಆಸ್ಪತ್ರೆಗೆ ತಲುಪುವ ಮಾರ್ಗ ಮಧ್ಯೆಯೇ ಭೂಮಿಕಾ ಕೊನೆ ಉಸಿರು. ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಾಲ ಇತ್ತು 75 ಕಳೆದ್ರೆ ಸಾಕು ಹೃದಯಾಘಾತ ಆಗುತ್ತೆ. ಯಾರಾದರೂ ವಯೋವೃದ್ಧರ ಸಾವಿನ ಸುದ್ದಿ ಕೇಳಬೇಕಾದ್ರೆ ವಯಸ್ಸಾಗಿತ್ತೇನೋ, ಹಾರ್ಟ್ ವೀಕ್ ಇತ್ತೇನೋ, ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅಂತ ಹೇಳಿ ಅಂದಾಜು ಮಾಡ್ತಾ ಇದ್ವಿ. ಈಗ ಸಣ್ಣ ಸಣ್ಣ ಪ್ರಾಯದ ಸಣ್ಣ ಮಕ್ಕಳಿಗೆ ಕಾರ್ಡಿಯಾಕ್ ಅರೆಸ್ಟು, ಹಾರ್ಟ್ ಅಟ್ಯಾಕು, ಹೃದಯ ಸ್ತಂಭನ, ಹೃದಯಾಘಾತ. ನಿಜಕ್ಕೂ ಕೂಡ ಈ ಕಾಲಮಾನದ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಹುಟ್ಟೋ ಮಕ್ಕಳಿಗೂ ಹಾರ್ಟ್ ಅಟ್ಯಾಕು. ನಿಜಕ್ಕೂ ಕೂಡ ವಿಚಿತ್ರ. ಪಾಪ ಬದುಕಿ ಬಾಳಬೇಕಾಗಿದ್ದ ವಿದ್ಯಾರ್ಥಿನಿ, ನಾನಾ ತರಹದ ಕನಸುಗಳನ್ನು ಕಾಣ್ತಿದ್ದಂಥ ವಿದ್ಯಾರ್ಥಿನಿ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪಿ ಯು ಸಿ ಎಕ್ಸಾಮು ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿಯ ಭವಿಷ್ಯದ 2ನೇ ಮೆಟ್ಲಿದ್ದ ಹಾಗೆ. ಪಿ ಯು ಸಿ ಕಳೆದ ನಂತರ ಡಿಗ್ರಿಗೆ ಹೋಗ್ತಾರೆ. ಭವಿಷ್ಯವನ್ನು ರೂಪಿಸಬೇಕಾದ ಪ್ರಾಯ ಅದು. ಪಾಪ ಹೆಣ್ಣುಮಕ್ಕಳು ಬಾಳಿ ಬದುಕಬೇಕಾಗಿದ್ದ ಹೆಣ್ಣು ಮಕ್ಕಳಿಗೆ ಈಗ ಹೃದಯಾಘಾತದಂತಹ ಆಘಾತಗಳಾಗ್ತಾ ಇರೋದು ನಿಜಕ್ಕೂ ಕೂಡ ದುರಂತ. ಯಾವ ಕಾರಣಕ್ಕೋಸ್ಕರ ಆಯಿತು ಅನ್ನುವಂತಹದ್ದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂತಹದ್ದೇ. ಹಾರ್ಟ್ ಅಟ್ಯಾಕು ಪ್ರತಿಯೊಬ್ಬರಿಗೂ ಕಾಮನ್ ಆಗಿದೆ. ಬಾಣಂತಿ ಹೆಣ್ಣುಮಕ್ಕಳಿಗೆ ಹಾರ್ಟ್ ಅಟ್ಯಾಕು, ಸಣ್ಣ ಪ್ರಾಯದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗಿದೆ ಕರ್ನಾಟಕದಲ್ಲಿ. ಕಾರ್ಡಿಯಾಕ್ ಅರೆಸ್ಟ್, ಅದರಲ್ಲೂ ಕೂಡ ಕೊರೋನಾದಂತಹ ಅದಾದ ನಂತರ ವ್ಯಾಕ್ಸಿನ್ ಹಾಕಿಕೊಂಡ ನಂತರ ಹಾರ್ಟ್ ಅಟ್ಯಾಕ್ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಪಿ ಯು ಸಿ ಎಕ್ಸಾಮಿಗೆ ಸಿದ್ಧತೆಯಲ್ಲಿದ್ದಂಥ ವಿದ್ಯಾರ್ಥಿನಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ವಿಧಿಯಾಟಕ್ಕೆ ಬಲಿಯಾದ ಚಿಕ್ಕೋಡಿಯ ಭೂಮಿಕಾ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದ ವಿದ್ಯಾರ್ಥಿನಿ ಎಂದು ಹೇಳಲಾಗ್ತಿದೆ. ಬೆಳಿಗ್ಗೆಯಿಂದಲೇ ಪರೀಕ್ಷೆಗೆ ಉತ್ಸಾಹದಿಂದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು. ಸ್ನಾನ ಮುಗಿಸಿ ಮನೆಯಿಂದ ಹೊರಬರ್ತಾ ಇದ್ದ ಹಾಗೆ ದಿಢೀರ್ ಎದೆನೋವು. ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯುವ ಪ್ರಯತ್ನ ಆಯಿತಾದರೂ ಆಸ್ಪತ್ರೆಗೆ ತಲುಪುವ ಮಾರ್ಗ ಮಧ್ಯೆಯೇ ಭೂಮಿಕಾ ಕೊನೆ ಉಸಿರನ್ನು ಎಳೆದಿದ್ದಾರೆ. ಪರೀಕ್ಷೆಯ ಒತ್ತಡ ಅಥವಾ ಆರೋಗ್ಯದ ಏರುಪೇರು ಈ ಸಾವಿಗೆ ಕಾರಣನಾ ಅನ್ನೋ ಬಲವಾದಂತಹ ಸಂಶಯ. ಇನ್ನು ಬೊಂಬಲವಾಡ ಗ್ರಾಮದಲ್ಲಿ ಶೋಕಮಯ ವಾತಾವರಣ ಸೃಷ್ಟಿಯಾಗಿದೆ. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ನಿಜಕ್ಕೂ ಕೂಡ ಈ ಸಾವು ಇಡೀ ಗ್ರಾಮವನ್ನೇ ಶೋಕಕ್ಕೆ ದೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.